ಯಾಕೆ ಎಲ್ಲ ಹೊಂಟ ಹೊಡಿಯಿಂದ ಹೇಳ್ತಾರೆ ಎಲ್ಲ ಕಾಲ ತೊಂದರೆ ಇಲ್ಲ. ಹೊಂಡ ಇದ್ರೆ ನನಗೆ ಅನುಕೂಲವೇ. ಅದು ಯಾಕೆ ನನಗೆ ಸರಿ ಜಾಗದಲ್ಲಿ ಮಲಗಲಿಕ್ಕೆ ಆಗುದಿಲ್ಲ. ಹೊಂಡ ಇರಬೇಕು, ಒಂದ್ ಬದಿ ಹೊಂಡ ಇರ್ಬೇಕು. ತಗ್ಗಿರ್ಬೇಕು. ತಗ್ಗಿರು ಯಾಕೆ? ನನ್ನ ಗೂಡು ಬೆನ್ನು ಉಂಟಲ್ಲ, ಆ ತಗ್ಗಿರೋ ಜಾಗಕ್ಕೆ ಇಟ್ಕೊಂಡು ಮಲಗಿದ್ರೆ ಸರಿಯಾಗಿ ನೋಡಿ ಕೆಲವೆಲ್ಲ ಅನುಕೂಲತೆಗಳನ್ನು ನಾವು ಮಾಡ್ಕೊಂಡು ನಾವು ಮಾಡ್ಕೊಳ್ಳು ಹಾಗೆ ಅಂತ ನಾನು ಇಲ್ಲೇ ಪಕ್ಕದಲ್ಲಿ ಮಲಗುತ್ತೆ. ಅಲ್ಲೇ ಮಲಗು. ಬೆಳಿಗ್ಗೆ ಬೇಗ ಎಬ್ಬಿಸು ಆಯ್ತಾ? ಇದು ಚಳಿ ಆಗ್ತಾ ಉಂಟೆ ಕಾಲಿಗೆ. ನಾನೀಗ ಹೌದು, ತಲೆ ಚಳಿ ಆಗ್ತಾ ಉಂಟು ಮರೆಯತ್ತಿ. ತಲೆಗ ಹೌದು, ಕಾಲಿ ಚಳಿ ಆಗ್ತಾ ಉಂಟಲೆ ಕಾಲಿಗೆ ಇದೇ ಪತಿ ಸೇವೆ ಹೇಳಿದ್ರೆ ನಾನು ಪತಿ ಸೇವೆ ಮಾಡ್ತೇನೆ, ಪತಿ ಸೇವೆ ಮಾಡ್ತೇನೆ. ಇದೇ ಮಾಡುವುದಾ? ಕಾಲಿಗಿದ್ದು ತಲೆಗಿಲ್ಲ, ತಲೆಗಿದ್ದು ಕಾಲಿಗಿಲ್ಲ. ಎಂತ ಸುಡುಗಾಡಿದ್ದು. ಓ ಈ ಕೊಯ್ಲಾಗಿದ್ದು ಹೆಂಡತಿ ಮೇಲೆ ಜೋರಾಗುದು ಹೆಚ್ಚು. ಏನು ಮತ್ತೆಲ್ಲೂ ಜೋರಾಗುದಿಲ್ಲ, ಅವ್ರು ಹೆಂಡತಿ ಇದ್ರೆ ಜೋರು. ಹೌದಲ್ಲೇ ಹೋದ್ರೆ ಇರುವುದೇ ಅದು ಒಂದು ಕಾಲಿಗೆ ಕಾಲಿಗಳು ತಲೆಗಿಲ್ಲ, ತಲೆಗಳಿದ್ರೆ ಕಾಲಿಗಿಲ್ಲ. ಅದಕ್ಕೆ ಹೇಳುದೇನು ಗೊತ್ತುಂಟಾ? ಹಾಸಿಗೆ ಇದ್ದಷ್ಟೇ ಕಾಲು ಚಾಚು. ಓ ವಿಷಯ ಹಾಗಾದ್ರೆ ಇರುವುದೇ ಇಷ್ಟಲ್ವಾ? ಹೌದು, ಹಾಗಾಗಿ ಅಲ್ಲಿದ್ರೆ ಇಲ್ಲಿಗಿಲ್ಲ, ಇಲ್ಲಿದ್ರೆ ಅಲ್ಲಿಗಿಲ್ಲ. ಹೌದು, ಅದಕ್ಕೆ ಹೇಳುದಲ್ವೇನೆ, ಏನು ಹೊಂದಿಕೊಳ್ಳುವುದು ಜೀವನ ಅಲ್ಲ, ಹೊಂದಿಕೊಳ್ಳು ಜೀವನ ಅಲ್ವಾ? ನನಗೆ ಹೊಂದ್ಕೊಳ್ಳಿಕ್ಕೆ ಬರುವುದಿಲ್ವಾ? ನನ್ನ ದೇಹ ಎಲ್ಲದಕ್ಕೂ ಹೊಂದ್ಕೊಳ್ತದೆ. ಹೌದಾ? ನನಗೆ ಇದೇ ಸಾಕು. ನೋಡ್ತಾ ಇರು ಈಗ. ಇದು ಬದುಕಿನ ಕಾಲಿಗೂ ಆ ಬಟ್ಟೆ ಹೊಂದ್ಕೊಳ್ಳುವುದು. ಹೊಂದ್ಕೊಳ್ಳಿ. ಎಂದಿನೊಂದದಿ ಸತಿಯು ಸ್ನಾನಕ್ಕೆಂದು ಬ್ರಾಹ್ಮಿ ಕಾಲದಲ್ಲಿ ಸರಿದಂದವರಿತು ಪತಿಪಾದ ಕವಿನವಿಸಿ ಪೊರಟಳಾಗ ನದಿಯೆಡೆಗೆ ಸೂರ್ಯ ಬೇರೆ ಬರ್ತಾ ಇದ್ದಾನೆ, ಎಚ್ಚರವಾಗಿಲ್ಲ ನನಗೆ. ಆದಷ್ಟು ಬೇಗ ನಾಟ್ಯಳೆ ಆದರೂ ಹೆಣ್ಣಲ್ಲವೇ? ಸಣ್ಣ ಪರೀಕ್ಷೆ. ಸುತ ಗುಳಿಬೆ
ಅರವಿಂದ ಶರಣು ಮದದಿಂದಲಿ ಅರವಿಂದ ಶರಣು ಮದದಿಂದಲಿ ಮಮತೆಯ ತೆರದಿಂದ ಮುಡಿದ ಅರವಿಂದ ಶರಣು ಮದದಿಂದಲಿ ಮಾಡವಾಯ ಮಂದಮತಿಯ ತೆರದಿಂದ ಮುಡಿದ ಅರವಿಂದ ಶರಣು ಮದದಿಂದಲಿ ಮಾಡವ ಮಂದಮತಿಯ ತೆರದಿಂದ ಕೂಡಿದ ಮಂದಮತಿಯ ತೆರದಿಂದ ಕೂಡಿದ ಅರವಿಂದ ಶರಣು ಮದದಿಂದಲಿ ಬಾಣವ ಅರವಿಂದ ಶರಣು ಮದದಿಂದಲಿ ಬಾಣವ ಚಂದಿರ ಪೋತಿ ಕೇಳೆ ನೀ ಗುಣ ಸುಂದರಿ ಸುಖ ಪೋಲೆ ಗುಣ ಸುಂದರಿ ಗುಣ ಸುಂದರಿ ಗುಣ ಸುಂದರಿ ಸುಖ ಪೋಲೆ ಚಂದಿರ ಮೋತಿ ಕೇಳೆ ನೀ ಗುಣ ಸುಂದರಿ ಸುಖ ಪೋಲೆ ಅವಸರಿಸುವುದು ಬೇಡ. ನಿನಗೆಷ್ಟು ಅವಸರ ಉಂಟು ಇಲ್ವೋ ನನಗೆ ಗೊತ್ತಿಲ್ಲ. ನನಗಂತೂ ಅವಸರ ಇಲ್ಲ. ನನಗೂ ಅವಸರ ಇಲ್ಲಪ್ಪ, ಕೆಲಸ ಕೆಲಸ ಮಾಡ್ಲಿಕ್ಕೆ ಉಂಟು ಇನ್ನು. ಹೌದು, ಅದಕ್ಕಾಗಿ ಸ್ವಲ್ಪ ತಡೆದದ್ದು. ಓ ಚಂದಿರಮುಖಿ, ಅಂದ್ರೆ ಹೌದು, ಒಮ್ಮೆಲೆ ಮೇಲೆ ನೋಡಿದೆ ಆಕಾಶದಲ್ಲಿ ಚಂದ್ರಮನೆ ಇಲ್ಲ. ಹಾ, ಏನಾಯ್ತು ಅಂತ ನಾನು ಹುಡುಕಾಟ ಮಾಡಿದೆ. ಆಮೇಲೆ ನೋಡ್ತೇನೆ ಆ ಚಂದ್ರ ಆಕಾಶವನ್ನ ಬಿಟ್ಟ, ತನ್ನ ಬಿಡಾರವನ್ನ ಸೇರುವ ಬದಲಾಗಿ ನಿನ್ನ ಮುಖಾರವಿಂದವನ್ನ ಬಂದು ಸೇರಿದ. ಚಂದ್ರನಂತೆ ಕಳೆಯನ್ನು ಹೊಂದಿರತಕ್ಕಂತ ವಿಶೇಷವಾದಂತಹ ಮುಖವನ್ನ ಕಂಡು ಓ ಚಂದಿರಮುಖಿ ಅಂತ ಕರೆದದ್ದು. ಆಗ್ಲಿ, ನಿಮಗೆ ಸಂತೋಷ ಅಂತಂದ್ರೆ ಹಾಗೆ ಕರೀರಿ. ಕೇವಲ ಅಷ್ಟು ಮಾತ್ರ ಏನು, ಗುಣ ಸುಂದರಿ ಸುಖ ಪೋಲೆ. ದೇವ್ರೆ, ನನ್ನ ಹೆಸರೇ ಹೇಳ್ತೀಯ? ನಿನ್ನ ಹೆಸರು ಅದೇಯಾ? ನನ್ನ ಹೆಸರದೇ ಅಯ್ಯೋ, ನನಗೆ ಗೊತ್ತಿಲ್ಲ. ಗುಣ ಅಂತ ನಮ್ಮ ಅಪ್ಪೆ ಪ್ರೀತಿಯಿಂದ ಗುಣ ಸುಂದರಿ ಅಂತ ಕರೀರಿ. ಅನುಮಾನವೇ ಇಲ್ಲ. ಈ ಸುಂದರತ್ವಕ್ಕೆ ನಿನ್ನ ಈ ಸಾತ್ವಿಕವಾದಂತ ಗುಣ ಎನ್ನುವುದು ಹೋಲಿಕೆ ಆದ್ರಿಂದ ಗುಣಸುಂದರಿ ಅಂತ ಇಟ್ಟಿರ್ಬೇಕು ಏನು? ಯಾಕೋ ಏನು, ನಿನ್ನನ್ನ ಕಂಡಾಗ್ಲೇ ಮಾತಾಡ್ಬೇಕೆನ್ನುವಂತ ಹಂಬಲ. ನಾನು ಇಲ್ಲಿಗೆ ಇಷ್ಟೊತ್ತಿಗೆ ಹೀಗೆ ಬರ್ತೇನೆ ಅನ್ನುವಂತ ಕಲ್ಪನೆ ಇರಲಿಲ್ಲ. ಅಪರಿಚಿತವಾದಂತ ನೀನು ಹೀಗೆ ಬರ್ತೀನಿ ಅನ್ನುವಂತ ನಿರೀಕ್ಷೆ ನನಗಿರ್ಲಿಲ್ಲ. ಇಲ್ಲಪ್ಪ, ನಾವು ಹೊಸ್ತಾಗಿ ಬಂದದ್ದು ಇಲ್ಲಿ. ಪರಸ್ಪರ ನಾವಿಬ್ಬರು ಒಂದಾಗಿದ್ದೇವೆ ಅಲ್ವೋ? ಯಾಕೋ ಏನು, ನಾವಿಬ್ಬರು ಒಂದಾಗಿದ್ದೆ ಸಮಸ್ಯೆ ಆಯ್ತು. ಅಂದ್ರೆ ಅಯ್ಯೋ, ನಾನು ಹೊರಗಡೆಯಿಂದ ನೋಡುವುದಕ್ಕೆ ಒಳ್ಳೆ ರೀತಿಯಲ್ಲಿ ಕಾಣಬಹುದು, ಒಳಗಿನಿಂದ ನನಗೆ ಸಮಸ್ಯೆ ಉಂಟು. ಹುಡುಕುಂಟಾಗಿದೆ. ಯಾರಿಗೆ? ಅದೇ ಒಳಗೆ. ಅದಲ್ಲ, ನನಗೆ ಸಮಸ್ಯೆ ಆಗಿದೆ. ನಿಂತಕೊಳ್ಳುವ ಹಾಗಿಲ್ಲ, ಕುಳಿತುಕೊಳ್ಳುವ ಹಾಗಿಲ್ಲ. ಕೆಲವೆಲ್ಲ ಹಾಗೆ ಮರ ಕಾಣುವುದಕ್ಕೆ ಹೊರಗಿಂದ ಚೆನ್ನಾಗಿ ಕಾಣ್ತದೆ, ಒಳಗಡೆ ಬರೀ ಕುಳ್ಳಿರ್ತದೆ. ಆದ್ರೆ ಇದು ಹಾಗಲ್ಲ. ಹೊರಗಡೆಯಿಂದ ಕಾಣುವುದಕ್ಕೆ ಸುದೃಢವಾಗಿ ಕಂಡರೂ ಸಹ ಒಳಗಡೆ ಆರೋಗ್ಯ ಸಮಸ್ಯೆ ಉಂಟು. ಆರೋಗ್ಯ ಸಮಸ್ಯೆ. ಹೌದು. ಈ ವಯಸ್ಸಿಗೆ ಅದೆಲ್ಲ ಬರಬಾರ್ದು. ಬಹಳ ಸಣ್ಣ ವಯಸ್ಸಿಗೆ ಏನೋ ನರ ಇಟ್ಕೊಳ್ಳೋದು, ಮತ್ತೇನೋ ಸಮಸ್ಯೆ ಆದದ್ದು, ದೊಡ್ಡ ದೊಡ್ಡ ರೋಗ ಬಂದು ಕಷ್ಟ. ಅಯ್ಯೋ, ಹಾಗೆಲ್ಲ ತಿಳಿಯುವುದೇ ಬೇಡ. ಮತ್ತೆ ಅದಲ್ಲ, ಅರವಿಂದ ಶರ, ಅಂದ್ರೆ ಆ ಅನಂಗನ ಶರದ ಬಾಧೆಗೆ ನಾನು ಸುತ್ತಾಗಿ ನಿಂತವ. ಆ ಮನ್ಮತ ಮೊದಲುವರೆಗೂ ಉಪದ್ರ. ನಿನ್ನನ್ನು ಕಂಡು ಇಲ್ವೋ, ಮರೆಯಲ್ಲಿ ನಿಂತು ತನ್ನಲ್ಲಿರುವಂತ ಪಂಚ ಪುಷ್ಪ ಶರಗಳನ್ನ ಒಂದರಿಂದ ಮೇಲೆ ಪುಂಖಾನುಪುಂಖವಾಗಿ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಓಹೋ, ಹಾಗಾದ್ರೆ ಬಿಡುವಾಗ ಅದು ಹಾಗೆ ಕೆಲವರೆಲ್ಲ ಕೆಟ್ಟದಕ್ಕೆಲ್ಲ ಶನೀಶ್ವರನ ಕಾರಣ ಅಂತ ಅವನ ತಲೆ ಮೇಲೆ ಹಾಕ್ಬೋದು. ಅಲ್ಲ, ಇಂಥದ್ದೊಂದು ಭಾವನೆಗಳೆಲ್ಲ ಹುಟ್ಟಬೇಕು ಅಂತಾದ್ರೆ ಕೇವಲ ಸ್ವಯಂ ನಮ್ಮ ಪ್ರಯತ್ನ
ಆಗಲಿಕ್ಕಿಲ್ಲ. ಅವನ ಆಶೀರ್ವಾದವು ಅವನ ಕೃಪಾ ಕಟಾಕ್ಷವು ಅಷ್ಟೇ ಪ್ರಧಾನವಾಗಿರ್ತದೆ ಇದು ಅನ್ನೋದಲ್ಲ. ಕೃಪಾ ಕಟಾಕ್ಷ ಅಂತ ಹಿಡ್ಕೊಂಡ್ರ ಹೌದು. ಅಂದ್ರೆ ಅವ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಬಾಣ ಬಿಟ್ಟ. ಹೌದು. ಅವ ಬಿಟ್ಟು ನಿಮ್ಗೇನೀಗ ಅವ ಬಾಳ ಬಿಟ್ಟದ್ರಿಂದ ನನಗಾದದ್ದೇನು ಗೊತ್ತಾ? ಎಂತಾಯ್ತು? ಸೋತೆನು ಶರದುರಿಗೆ
ನಿಮಗೇನಾಯ್ತು? ಅವನ ಕೆಲಸ ಅವ ಪ್ರಾರಂಭಿಸಿದ ಅಂತ ಆದ್ಮೇಲೆ ಹಾ. ಆ ಬಾಣದ ಪ್ರಯೋಗವನ್ನು ಅನುಭವಿಸಿದ ಮೇಲೆ ನಾವೇ ಹಾಗಿರ್ಬೇಕು ಬೇಡವಾ? ಅದು ನಿಮ್ಮ ಅನುಭವಕ್ಕೆ ಬಂದದ್ದ? ಹಾ ಅದಿದ್ದದು. ಸೋತೆ. ಯಾವ್ದ್ರಲ್ಲಿ? ಸೋತೆ. ನಿಮ್ಮ ಮುಖಕಂಡ್ರೆ ಹಾಗೆ ಕಾಣ್ತದೆ ಸ್ವಲ್ಪ. ಯಾವಾಗ ಸೋತ ಅಂತ ಕಾಣ್ತದೆ. ಯಾವಾಗ ಸೋತೆ? ಈಗ ಹೋರಾಟದಲ್ಲಿ ಸೋಲಿಲ್ಲ, ಮತ್ತೆ? ಸಂಪತ್ತಿನಲ್ಲಿ ಸೋಲಿಲ್ಲ, ಹಾ. ಅಧಿಕಾರದಲ್ಲಿ ಸೋಲಿಲ್ಲ, ಮತ್ತೆ? ಯಾರದೋ ವಿರುದ್ಧವಾಗಿ ನಾನು ಸೋಲಿಲ್ಲ. ಹಾ. ಸೋತೆನು ಶರದುರಿಗೆ. ಹೌದು, ಅವನಲ್ಲಿರುವಂತ ಪಂಚಸಾಯಕಗಳ ಪ್ರಯೋಗ ಆದ ಮರುಗಳಿಗೆಯಲ್ಲಿ ನಿನ್ನ ದಿವ್ಯವಾದಂತ ಸೌಂದರ್ಯವನ್ನು ಕಂಡು ಸೋತೆನು ಶರದುರಿಗೆ. ಹೆಚ್ಚೇಕೆ ನಿನ್ನಲ್ಲಿ ಪ್ರೀತಿ ಹುಟ್ಟಿಹುದೆನಗೆ. ನಿನ್ನ ರೂಪಾತಿಶಯವನ್ನು ಕಂಡು ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಎಲ್ಲೆಲ್ಲಿದ್ದು ನ್ಯೂನ್ಯತೆ ಇಲ್ಲದಿರುವಂತ ನಿನ್ನ ಸೌಂದರ್ಯ ರಾಶಿಯನ್ನು ಕಂಡು ಪ್ರಾಮಾಣಿಕವಾಗಿ ಪ್ರೀತಿ ಎನ್ನುವುದು ಹುಟ್ಟಿತು. ಸತ್ಯ ಹೇಳ್ತೇನೆ, ನಿನಗಿದು ಬೇಡ. ಯಾವುದು? ಛೆ, ಇಂಥ ಪರಿಸ್ಥಿತಿ ನಿನ್ನ ಸೊಬಗು, ನಿನ್ನ ಸಿರಿ, ನಿನ್ನ ಸಂಪತ್ತು ಇದೆಲ್ಲವೂ ಇದ್ರೂ ಸಹ ಇಂಥದ್ದೊಂದು ದೌರ್ಭಾಗ್ಯ ನಿನ್ನ ಪಾಲಿಗೆ ಬೇಕಿತ್ತ. ಸೌಭಾಗ್ಯ ಇದು, ಸೌಭಾಗ್ಯ ಇದು. ಪಾತಕಿ ಶಟನನ್ನು ಯಾತಕ್ಕೆ ಬೇಕು? ಬೇಡ ಬೇಡ, ಬಟ್ ಒಟ್ಟಾರೆ ಮಾತಾಡುದಲ್ಲ. ಅವನು ಹೆಚ್ಚು ದಿವಸ ಅಲ್ಲ, ಪಾತಕಿ ಶಟ ಅಂತ ಹೇಳಿ ನಿಮ್ ತಲೆ ಮೇಲೆ ಕಣ್ಣು ಹಾಕಿದೆ ಅಂತದ. ಅಯ್ಯೋ, ಅವನ ಮುಖ ಇಲ್ಲಿ ಉಂಟು, ಅವನ ಮೂಗೆಲ್ಲ ಉಂಟು. ಮೊದಲು ನಮ್ಗೆ ಸಂಬಂಧಪಟ್ಟದ್ದು ಅವನಿಗೆ ಸಂಬಂಧಪಟ್ಟದ್ದು. ನಿಮಗೆ ಎಂತ ತೊಂದರೆ? ಈ ರೂಪಕ್ಕೂ ನೋಡ್ಲಿಕ್ಕಾಗಿ ಅವರು ಕೊಡುಗುತ್ತುಕೊಳ್ಳಿ. ಈ ರೂಪಕ್ಕೂ ಆ ರೂಪಕ್ಕೂ ಸಾಮ್ಯತೆ ಎನ್ನುವುದು ಇಲ್ವೇ ಇಲ್ಲ. ಅದು ನಮ್ಮ ಅಪರೂಪದ ಜೋಡಿ. ಅದು ಕೆಲಸ ಮಾಡು, ಹೇಳು. ನೀನು ಪ್ರಾಮಾಣಿಕವಾಗಿ ಅವನನ್ನು ಒಪ್ಪಿದ್ದಿ ಅಂತಾದ್ರೆ ಹೌದು. ಅವನಿನ ಗಂಡನಾಗಿ ಇರಲಿ, ಕಣ್ಣೆ ಇರ್ಲಿ, ಆಕ್ಷೇಪಿಸುವುದಲ್ಲ, ಗಂಡನೇ. ಆದ್ರೆ ದಿನನಿತ್ಯ ನಿನ್ನ ಪಾಲಿಗೆ ಸುಖದ ಸುಪ್ಪತ್ತಿಗೆಯಲ್ಲಿ ನಿನ್ನನ್ನು ಮೆರೆಸಾಡುವುದಕ್ಕೆ, ಮೆರೆಸುವುದಕ್ಕೆ ಅವನ ಅವಶ್ಯಕತೆ ಇಲ್ಲ. ಅವನು ಬೇಡಲಿ, ಯಾವತ್ತಿಗೂ ನಿನ್ನೊಟ್ಟಿಗೆ ನಾನಿರ್ತೇನೆ, ಬೇರೆ ದೆಣಸು ಬೇಡ, ನನ್ನೊಟ್ಟಿಗೆ ಎಂದ ಮಾತನು ಕೇಳುತ್ತೆಂದಳು ಗುಣಮತಿ. ಎಂದ ಮಾತನು ಕೇಳುತ್ತೆಂದಳು ಗುಣಮತಿ. ಚಂದರೆ ಪರಸತಿಯೋ, ಇದು ಚಂದವೇ ಪರಸತಿಯೋ. ಹೊಂದುವೆ ಎಂಬಾಸೆ ಇಂದು ತರವೇ, ಹೊಂದುವೆ ಎಂಬಾಸೆ ಇಂದು ತರವೇ. ನಿನಗಿಂದು ಈ ನಡತೆ ಸಲ್ಲ. ದುರುಳತನಗಳಿಗೆ ದರೆಯುಳು ಪತಿಯ ದರುಣಿಯ ಕೆಣಕಿದರೆ. ದುರುಳತನಗಳಿಗೆ ದರೆಯುಳು ಪತಿಯ ದರುಣಿಯ ಕೆಣಕಿದರೆ. ತರುಣಿಗ ಬಿಡಿದೊಯ್ದು ನರಕ ಮುಟ್ಟಿಸುವ. ತರುಣಿಗ ಬಿಡಿದೊಯ್ದು ನರಕ ಮುಟ್ಟಿಸುವ. ತೆರಳು ವಿವೇಕದಿಂದ, ತೆರಳು ವಿವೇಕದಿಂದ. ದುರುಳತನಗಳಿಗೆ ಬರೆಯೋಳು ಪತಿಯ ತರುಣಿಯ ಎಡಗಿದರೆ. ಏನಾಗ್ತದೆ? ತರುಣಿಗ ಬಿಡಿದೊಯ್ದು ನರಕದೊಳಿಕ್ಕುವ. ತೆರಳು ವಿವೇಕದಿಂದ, ತರುಣಿಗ ಬಿಡಿದೊಯ್ದು ನರಕದೊಳಿಕ್ಕುವ. ತೆರಳು 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 ವಿವೇಕದಿಂದ. ತೆರಳು ವಿವೇಕದಿಂದ. ಅಯ್ಯೋ ದೇವ್ರೆ, ಏನು ಏನಂದ್ರೆ ಹೌದು, ನೋಡುವುದಕ್ಕೆ ಚಂದ ಇದೆಯಾ, ಅನುಮಾನವೇ ಇಲ್ಲ. ಅಲ್ವಾ? ಹಾ. ಆದ್ರೆ ಒಂದು ಏನು? ಇಂತಹ ಚಂದದ ದೇಹದಲ್ಲಿ ಅಂತಹ ದುರ್ಬುದ್ಧಿ ಉಂಟು ಅಂತ ನಂಗೆ ಗೊತ್ತಿರ್ಲಿಲ್ಲ. ದುರ್ಬುದ್ಧಿ. ನೀ ಮಾಡುವಂತ ಮಾತನ್ನು ಕೇಳಿದವಾಗ ನನಗೆ ಹಾಗಲಿಸ್ತಾ ಇದೆ. ಅದಲ್ಲದೆ ಹೋದ್ರೆ ದರೆಯುಳು ಪತಿಯ ಸತಿಯನ್ನು ಕೆಣಕುವುದು. ಈಗಾಗಲೇ ನನಗೆ ಮದುವೆ ಆಗಿದೆ. ನನ್ನ ಮದುವೆ ಆದಂತಹ ಗಂಡ ಯಾವನೇ ಇರಲಿ, ಪತಿಯ ಪರದೈವ ಅಂತ ತಿಳಿದು ಜೀವಿಸುವಳು ನಾನು. ತಪ್ಪಲ್ಲ, ನಾ ಆಕ್ಷೇಪ ಮಾಡಲಿಲ್ಲ. ಅದು ಹಾಗೆ ಹಾಗೆ ಈ ನಿಮ್ಮಂತ ಗಂಡಸಿಗೆ ನಾನು ಪರಸತಿ. ಪರಸತಿಯನ್ನ ಬಯಸಿದ್ರೆ ಏನಾಗ್ತದೆ ಅಂತ ನೀವು ಕೇಳಿಲ್ವಾ? ಏನಾಗ್ತದೆ? ನಿಮ್ಮ ಅಣ್ಣಂದಿನ ಕಥೆ ಕೇಳಿಲ್ವಾ? ನನಗೆ ಆಗಿಲ್ಲ, ನಾ ಒಬ್ಬನೇ. ಅಲ್ಲ, ಒಬ್ಬನೇ ಆದ್ರೂ ನೀನು ಮಾಡಿದ ಕರ್ತದಿಂದ ಸ್ವಭಾವಕ್ಕೆ ಅಣ್ಣ ಸ್ವಭಾವಕ್ಕೆ ಅಣ್ಣಂತ ಹೋಲಿಸುವುದು. ರಾವಣ ಕೀಚಕ ಊರೆಲ್ಲ ಅಲ್ವೇ? ಆದ್ರೂ ನಂಗೆ ಏನೋ ಸಂಬಂಧ ಉಂಟು. ಆ ರಾವಣ ಕೀಚಕನಲ್ವ, ನಿಮ್ಗೂ ಕುಟುಂಬಕ್ಕೂ ಸಂಬಂಧ ಉಂಟು. ಆ ಕುಟುಂಬದಲ್ಲಿ ಅವನು ಅಂತ ಹೇಳಿ ಹಾಗೆ ಅದಲ್ಲದೆ ಹೋದ್ರೆ ಹಾಗೆ ಮಾಡಿದ್ರೆ ತರಣಿಗೆ ಬಿಡಿದೊಯ್ದು ನರಕದೊಳಿಕ್ಕುವ. ಬಯಸಿದ್ರೆ ಸಾಕು, ಯಮ ಕೊಂಡು ಹೋಗಿ ಗೌರವ ನರಕದಲ್ಲಿ ಹಾಕ್ತಾನೆ. ಗುಣ ಆಗಿ ಮೈಲೆಲ್ಲ ವಿಲಿ ವಿಲಿ ಒದ್ದಾಡಬೇಕಾಗ್ತದೆ. ಹಾಗಾಗಿ ತೆರಳು ವಿವೇಕ ಇದೆಲ್ಲ ಒಳ್ಳೆದಲ್ಲ. ಕಾಡ್ಬಿಡಿ, ಹೋಗಿ.
ಹೋಗಿ. ನೀನು ಆಡಿದ ಮಾತು ಸತ್ಯ. ಎಂತದ್ದು? ಯಮ ಎಲ್ಲಿಯಾದ್ರೂ ನಮ್ಮನ್ನು ಕರ್ಕೊಂಡು ಹೋಗಿ ಹಾ. ಇಂಥ ಕಾರ್ಯ ಮಾಡಿದ್ದೇನೆ ಎನ್ನುವ ಹಾಗೆ ರೌರವ ನರಕದಲ್ಲಿ ನಮ್ಮನ್ನು ಇರಿಸಿದ ಆ ನರಕದ ಬಿಟ್ಟು ಒತ್ತಾಡಿ ಆ ಹಿಂಸೆ ಇದೆಲ್ಲ ಬೇಕಾ? ಮತ್ತೆ ಅದಕ್ಕೆ ಏನು? ಬೇಡ ಅಂತ. ಅದು ಒಂದು. ಏನು? ಅವ ಅಂತದ್ದೇ ಕಾರ್ಯ ಮಾಡ್ತಾನೆ ಅಂತಾದ್ರೆ ಸತ್ತೋದ ಮೇಲೆ ನಿನ್ನ ತಗೊಂಡೋಗಿ ನಾ ಸತ್ತ ಮೇಲೆ ಅಲ್ವಾ? ಹೌದು. ನಾ ಸತ್ತ ಮೇಲೆ ಅಲ್ವಾ? ಹೌದು. ನಾ ಸತ್ರ ಸಾಯ. ನಿನ್ನ ಕುಡಿದ ಮೇಲೆ ಇನ್ನೊಬ್ಬರಲ್ಲಿ ಸಾವ. ನಿನ್ನ ಕುಡಿದ ಮೇಲೆ ಇನ್ನೊಬ್ಬರಲ್ಲಿ ಸಾವ. ಆಯ್ತು, ಮುಗಿದೋಯ್ತು. ನಿನ್ನ ಕುಡಿದ ಮೇಲೆ ಇನ್ನು ಬರಲಿ ಸಾವು. ಅಯ್ಯೋ, ಈಗಲೇ ಸತ್ತು ಬಿಟ್ಟು ಸುಡೋ ಕಷ್ಟ. ಕೊಂಚ ನಿನ್ನ ಕುಡಿದ ಮೇಲೆ ಇನ್ನು ಬರಲಿ ಸಾವು. ಇನ್ನು ಬರಲಿ ಸಾವು. ಮುನ್ನ ಬಿಟ್ಟಿರಲಾರೆನು. ಎಲ್ಲ ಹೆಣ್ಣೆ ಮುನ್ನ ಬಿಟ್ಟಿರಲಾರೆನು. ಜನ್ಮಾಂತರದ ಪುಣ್ಯ ಫಲದಿ ದೊರೆತಾಗ. ಜನ್ಮಾಂತರದ ಪುಣ್ಯ ಫಲದಿ ದೊರೆತಾಗ. ಪುಣ್ಯ ಫಲದಿ ದೊರೆತಾಗ ಇನ್ನೂ ಬಿಟ್ಟಿರಲಾರೆನು. ಎಲ್ಲ ಹೆಣ್ಣೆ ಇನ್ನೂ ಬಿಟ್ಟಿರಲಾರೆನು. ನಿನ್ನ ಕುಡಿದ ಮೇಲೆ ಇನ್ನು ಬರಲಿ ಸಾವು. ಮುನ್ನ ಬೆದರಲಾರೆನು. ಎಲ್ಲ ಹೆಣ್ಣೆ ಜನ್ಮದ ಪುಣ್ಯ ಫಲದಿ ದೊರೆತನಿನ್ನ ಇನ್ನೂ ಬಿಟ್ಟಿರಲಾರೆನು. ಓ ಹೆಣ್ಣೆ ಜನ್ಮಾಂತರದ ಪುಣ್ಯ ಫಲದಿ ದೊರೆತಾಗ ಇನ್ನೂ ಬಿಟ್ಟಿರಲಾರೆನು. ನಿನ್ನ ಕುಡಿದ ಮೇಲೆ ಇನ್ನು ಬರಲಿ ಸಾವು. ಮುನ್ನ ಬೆದರಲಾರೆನು. ಓ ಹೆಣ್ಣೆ, ಮುನ್ನ ಬೆದರಲಾರೆನು. ಜನ್ಮಾಂತರದ ಪುಣ್ಯ ಫಲದಿ ದೊರೆತಾಗ ಇನ್ನೂ ಬಿಟ್ಟಿರಲಾರೆನು. ಓ ಹೆಣ್ಣೆ, ಇನ್ನೂ ಬಿಟ್ಟಿರಲಾರೆನು. ನಿನ್ನ ಕುಡಿದ
ಜಾತಕದಲ್ಲಿ ಹೊರಟಾಗ್ತದೆ. ಹುಟ್ಟು ಅನಿವಾರ್ಯ, ಹೌದು. ಸಾವು ನಿಶ್ಚಿತ. ಹಾ. ಹಾಗಂತ ಹಾ. ಸಾವು ಹೀಗೆ ಬರಲಿ ಎನ್ನುವ ಹಾಗೆ ಎಣಿಸಿದ್ರು ಕೆಲವರು ಬರುವುದಿಲ್ಲ, ಪರಪಡೆದವರಿಗೆ ಮಾತ್ರ. ಹಾ. ಬಯಸಿದ್ದನ್ನ ಪಡೆದವ ಸತ್ತಂತಾದ್ರೆ ಹಾ. ರೌರವ ನರಕಕ್ಕೆ ಹೋದ್ಮೇಲೆ ಬರೀತಾ ಇರ್ತದೆ. ಹಾ. ಅಯ್ಯೋ ಅದೊಂದು ಬಿಟ್ಬಿಟ್ನಲ್ಲ, ಅಯ್ಯೋ ಇದೊಂದು ಬಿಟ್ಬಿಟ್ನಲ್ಲ ಅಂತ. ಹಾ, ಇರ್ಬೋದು. ಹಾಗೆ ಮತ್ತೆ ಉದುಕು ಬಿಟ್ಬಿಡ್ತಾರೆ ಅವರು ಸತ್ತ ಮೇಲೆ ಅದೆಲ್ಲ. ದೇವಲೋಕ ಸ್ವರ್ಗ ಅಲ್ಲೊಬ್ಬರಿದ್ದಾರೆ ಇವರಿದ್ದಾರೆ, ಅವ್ರು ಹಾಗೆ ಇವ್ರು ಹೀಗೆ ಕಲ್ಪನೆ ಅಲ್ವಾ? ಹೌದು. ಹಾಗೆ ಅದಕ್ಕೆ ಇದು ನನ್ನ ಕಲ್ಪನೆ. ಹಾ. ಹಾಗೆ ಹಾ. ನಿನ್ನ ಕೂಡಿದ ಮೇಲೆ ಹಾ. ಇನ್ನು ಬರಲಿ ಸಾವು. ಒಂದು ನಿನ್ನ ಬದುಕಿನ ಪರಮ ಚರಮ ಜಯವೇ. ನನ್ನ ಜೀವನದಲ್ಲಿ ಕೊನೆ ಆಸೆ ಏನು ಗೊತ್ತುಂಟಾ? ಹಾ. ಎಲ್ಲಿಯಾದ್ರೂ ನನಗೆ ಶಿಕ್ಷೆ ಆಯ್ತು ಅಂತಾದ್ರೆ, ಹಾ. ಎಲ್ಲಿಯಾದ್ರೂ ಕಾನೂನಿನ ಮೂಲಕವಾಗಿ ನನ್ನ ತೆಗೆದುಕೊಂಡು ಹೋಗಿ ಹಾ. ಇನ್ನೇನು ಗಲ್ಲಿಗೇರಿಸ್ತಾರೆ ಎನ್ನುವ ಸಮಯದಲ್ಲಿ ನಿನ್ನ ಕಟ್ಟಕಡೆಯಾದ ಆಸೆ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ಹಾ. ನನಗೆ ಅವಳೊಬ್ಳು ಬೇಕು ಅಂತ ಹೇಳು. ಅದು ಸಿಗುದಿಲ್ಲ ಅವನಿಗೆ. ನಿನ್ನ ಕೂಡಿ ನಿಮಗೆ ಬೇಕಾದದ್ದೆಲ್ಲ ಸಿಗ್ಲಿಕ್ಕೆ ನಿನ್ನ ಕೂಡಿ ಕೇಳ್ಬೋದು ಈಗ. ಯಾರು? ಹಾ. ನಾ ಎಂತದನ್ನು ಕೇಳುದಿಲ್ಲ, ನಾನು ನಿನ್ನನ್ನೇ ಕೇಳುದು. ಅದಕ್ಕೆ ಹೇಳ್ತೀನಿ ನಾನು. ನಿನ್ನ ಬಿಡು ಪ್ರಶ್ನೆ ಅಲ್ಲ. ಹಾ. ಎಷ್ಟು ಕಾಲ ಬೇಕಿದ್ರು ಆಗ್ಲಿ, ಬೇಡ. ಎಷ್ಟು ವರ್ಷ ಬೇಡ. ಎಷ್ಟು ವರ್ಷ ಬೇಕಿದ್ರು ಹೋಗಿ, ಹಾ. ಎಷ್ಟು ಕಾಲ ಬೇಕಿದ್ರು ಹೋಗಿ, ಹಾ. ನೀ ನಂಗೆ ಇಲ್ಲಿ ಬೇಕೆ, ಎಂತ ಬೇಕು ನಿನಗೆ? ನೀ ಇರ್ಲೇಬೇಕು. ನೀನು ಹೋಗ್ತೀನಿ. ಸಿದ್ದರಾಮಯ್ಯ ತೊಲಗಿನ ಮುಂದೆ ನಿಮ್ಮಲ್ಲಿ ಹಾದಿ ಬೀದಿಯಲ್ಲಿ ಹೋಗುವ ಸಾವು ದೇಹ ಬೀಳುವ ನಿನ್ನ ಬುದ್ಧಿಗೆ ರೋದನೆ ಶರಣೆಯಾಗುವುದು. ಹಾದಿಯಲ್ಲಿ ಹೋಗುವಂತ ಹೆಣ್ಮಕ್ಳನ್ನ ತೆಗೆದು ಬೀದಿ ಕಾಮಕರಾಗಿ ನೀನು ಒಟ್ಟಿಸ್ತೀಯ ಅಂತಂದ್ರೆ ಬೇಡ. ಚಂದ್ರನ ಕೊಟ್ಟು ಬಿಡ್ತಾರೆ, ಹೋಗ್ತೀನಿ ಈಗ. ಚಂದೇರ ಮುಗಿ ಕೇಳೆ ನೀ ಗುಣ ಸುಂದರಿ ಸುಖ ತೋರೆ ಮಂದ ಮತಿಯು ಮದದಿಂದಲಿ ಮದನ ಇನ್ನೆಚ್ಚನು ಮಮತನುವಿಗೆ ಬಾಣವ ಬಾರಿ ಸುಖ ನೀಡಿ ಬಳಿ ಬಾರೆ ಜಗನನ್ನು ಯಾತಕ್ಕೆ ಮರಿಸಿಯೇ ಒಪ್ಪದೆನು ತ್ರಿಜಾತಿ ಜಿಗಮಣಿ ಸೋತೆ ಪಡಿದಿದ್ದಾರೆ ಸೋತೆ. ಏನಾಯ್ತು? ಕೇಳಲ್ವಾ? ಹೌದು. ಬಂದ್ರಲ್ವಾ? ಏನಾಯ್ತು? ಆ ಮಾಮಿ ಒಬ್ಬ ಸುರದ್ರು ನೋಡ್ಕೊಂಡು ನನ್ನ ಮೇಲೆ ಹಾ. ಮೈನಲ್ಲಿ ಪಾತಕಿ ಜಗನನ್ನು ಯಾತಕ್ಕೆ ಮರಿಸಿಯೇ ಒಪ್ಪದೆನು ತ್ರಿಜಾತಿ ಶಿಖಾಮಣಿ ಬಾರೆ ಬಳಿ ಬಾರೆ. ನಾನು ನಿಮ್ಮ ಕೈ ಇಟ್ಕೊಂಡಿದ್ದೆ. ಎಷ್ಟೊತ್ತಿಗೆ ತಪ್ಪು ಸಾಮಾನು ಕೈ ಇಟ್ಟು ಕೊಟ್ಟಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ನಾನು ನೋಡ್ತೀನಿ ತಿರುಗಿ ಅವ ಇದ್ದಾನೆ ಪಾಪಿ. ಅದೇ ನಿಮ್ ತಲೆಗೆ ನೀ ಏನ್ ಮಾಡಿದೆ ಅವನಿಗೆ? ಅವನ ತಲೆ ಮೇಲೆ ಪಡ್ಕೊಂಡಲ್ಲಿ ಹೊಡೆದಿದ್ದೇನೆ ನಾನು. ಹೊಡೆದ್ಯಾ? ಹೌದು. ರಕ್ತ ಬರ್ತಾ ಉಂಟು ನೋಡು. ನೀವೇನ್ ತಾಳಿಸ್ಬಿಡ್ರಿ ತಲೆಯ? ಇಲ್ಲ ನೀವು ಯಾವ ಮರಕ್ಕೆ ತಾಳ್ತು ನಿಮ್ ತಲೆ? ಇಲ್ಲ ಹಾ. ನೀವು ಹೊಡೆದದ್ದು ಎಲ್ಲಿಗೆ? ನಾ ಹೊಡೆದ ಅವನ ತಲೆಗೆ. ನಂಗ್ ರಕ್ತ ಮುತ್ತ ಉಂಟು ನೋಡು. ನಿಮ್ ತಲೆ ಸರಿ ಇಲ್ವ ನಿಮ್ಗೆ? ಅಲ್ಲ ಅವನು ಸಾಯ್ನೆ ಅವನ್ ತೋಗ್ಲಿ. ಅವನಿಗೆ ಹೊಡೆದಿದ್ದು ನಾನು. ಅವ ಬಂದಾಗ ನಾನಿರುವುದಿಲ್ಲ, ಹೌದು, ಅವನು ಬಂದವಾಗ ನೀವಿಲ್ಲ. ನಾನಿದ್ದಾಗ ಅವ ಬರುವುದಿಲ್ಲ. ಬರುದಿಲ್ಲ. ಹೇಗೆ ಬರ್ತಾನೆ? ನಿಮ್ಮಲ್ಲಿ ಬಾಳ ಹೊಂದಾಣಿಕೆ ಉಂಟು. ಹೊಂದಾಣಿಕೆ ಉಂಟು. ಎಂತ ಹೊಂದಾಣಿಕೆ? ನೀವು ಹೊಡೆದದ್ದು ಅವನಿಗೆ, ಓ, ನೀವು ಕಳ್ಸ್ಕೊಟ್ಟದ ಅವನನ್ನ? ನೀವು ಹೊಡೆದದ್ದು ಅವನಿಗಲ್ವಾ? ಹೌದು. ಗಾಯ ಆದ್ ನನಗೆ. ಹೌದು. ಹಾಗೆ ಆಯ್ತು. ಅಂದ್ರೆ ನಾನೇ ಅವ, ಅವನೇ ನಾನು. ಎಂತದ? ಈ ರಾಜ್ಕುಮಾರ್ ಹೆಡ್ಡಿ ಅಂತ ನೋಡ್ರಿ ನೀವು. ನಿನಗೆಂತ ಅನುಮಾನವ? ಮತ್ತೆ ಎಂತದು? ಈಗ ನೋಡ್ತಾ ಇರು. ಮತ್ತೆ ಹೊಡಿಬೇಡ. ಒಂದ್ ಕಡೆ ಗಾಯ ಆಗಿದೆ, ಮತ್ತೊಂದ್ ಕಡೆ ಗಾಯ ಮಾಡಿ. ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ನನ್ನ ಗಂಡ ಪಾಪಣ್ಣ ಇಷ್ಟು ಚಂದದ. ಎಷ್ಟೇ ರೀತಿಯಾಗಿ ನಾವು ಸರಿಪಡಿಸಿಕೊಂಡ್ರು ಆ ರೂಪ ಹೋದ್ರು ಈ ರೂಪ ಬರ್ತದೆ ಅನ್ನೋ ನಿರೀಕ್ಷೆ ಆದ್ರೂ ನಿನ್ಗುಂಟ? ಅವನೇ ಅವ ಇದ್ದಾಗ ನಾನಿಲ್ಲ, ನಾನಿದ್ದಾಗ ಅವ ಇಲ್ಲ ಎನ್ನುವುದರ ಅರ್ಥ ಅವನೇ ನಾನು, ನಾನೇ ಅವನು. ನನ್ನ ತಲೆಯಲ್ಲಿ ಮೂರ್ನಾಲ್ಕು ಗುಳ ಹೋಗುತ್ತೆ ಈಗ. ಇಲ್ಲ, ಒಂದೇ ಹುಳ ತೆಗಿತೆ ನನಗೆ. ಎಂತದು? ಓ ಗುಣ, ನಾನು ಯಾರು ಎತ್ತೆನ್ನುವುದನ್ನು ಸ್ಪಷ್ಟವಾಗಿ ಹೇಳುವ ಸಂದರ್ಭ ಅವಕಾಶ ಈಗ ಪಡೆಬಿಡಿ. ಅಲ್ಲ, ನಾನು ಎತ್ತಿನ ಉಂಟಾಗಿದ್ದು ನೀರು ತೋಡ್ಕೊಂಡ್ರಲ್ಲ, ನಾನು ಕಿಟ್ಕೊಂಡು ನೋಡು. ಮತ್ತೆ ಬೇರೆ ಸುದ್ದಿಲ್ಲ. ಯಾರೇ ಅಂತ ತಿಳಿದ್ಯಾ? ಯಾರು? ನಾನು ಬೇರೆ ಯಾರು ಅಲ್ಲ, ನೀವೇ ಪಾಪಣ್ಣ. ನಾನೇ ಪಾಪ. ಪಾಪಣ್ಣ ನೀವು. ಹಾಗಂತ ಅಯ್ಯೋ ದೇವ್ರೆ, ಇದು ಹೆಸರಿದ್ದು ಅರ್ಥ. ಆ ಕೊಳಕು ರೂಪ. ಬಹುಶಃ ವಿರೂಪ ಕುರೂಪ ಅಂತ ಹೇಳಿದ್ರೆ
ಉದಾಹರಣೆಗೆ ಅದೇ ತೋರಿಸು. ಚಂದಕ್ಕೆ ಚಂದಕ್ಕೆ ಇದನ್ನೇ ತೋರಿಸು. ಹೌದು. ತದ್ ವಿರುದ್ಧವಾಗಿ ಉಂಟು ಎನ್ನುವುದರ ಅರ್ಥ ಹಾ. ನಾನು ಆರೋಪಿನಿಂದ ನಿನ್ನ ಕಣ್ಣೆದುರಿನಲ್ಲಿ ಇರುವುದು ಎನ್ನುವುದು ಅರ್ಥ. ಒಂದು ನಿಜವಾಗಿ ಇರುವ ರೂಪ ಇದು, ನಿಜವಾದ ರೂಪ ಇದು, ಧರಿಸಿರುವ ರೂಪ ಅನಿವಾರ್ಯಕ್ಕೆ ಆ ರೂಪ ಆಗಿದೆ. ನನಗೆ ಸರಿಯಾಗಿ ಒಂದು ಗೊಂದಲಾಗೋಯ್ತು ಈಗ. ಸರಿ ಹೇಳಿ. ಹೇಳಲಾರೆನು ಕಾರ್ಯ ಸಕಲವು ಹೇಳಲಾರೆನು ಕಾರ್ಯ ಸಕಲವು ಹಾಳವುದು ಪಡಿಬೇಡಿಯೇ ಹೇಳಿದರೆ ಬಯಲಾಗಿ ನಾವು ಗನಗೇನು ಅನ್ಯರಿಂಗಿದ ಅರುವಲಾರೆನು ನಿರ್ಣಯ ತಿಳಿಸಿದರೆ ಎನ್ನ ಪ್ರಾಣವ ತೊರೆವೇನೆ ಸತಿ ವರೆದ ನೋಡು ಅನ್ಯರಿಗೆ ನಾವರೆಯರೇನೆ ಸತಿಗುರಿದನಾಗ ಗುಣ ಸತ್ಯಾಸತ್ಯತೆಯನ್ನು ಹೇಳುವ ಸಮಯ ಸಂದರ್ಭ ಈಗ ಒದಗಿ ಬಂತು. ನಾನು ಯಾರು ಎನ್ನುವುದನ್ನು ಸ್ಪಷ್ಟವಾಗಿ ನಿನಗೆ ಹೇಳ್ತೇನೆ. ನನ್ನ ಹೆಸರು ಪಾಪಣ್ಣ ಅಂತಲ್ಲ, ನನ್ನ ಹೆಸರು ಚಂದ್ರಸೇನ ಎನ್ನುವ ಹಾಗೆ. ಒಂದು ನಾಡಿನ ಅಧಿಕಾರಿ ನಾನು, ಅಲ್ಲಿಯ ಯುವರಾಜನ ಕಾಮರೂಪದೇಶ. ಇನ್ನೊಂದು ಸಂದರ್ಭ, ನನ್ನ ತಂದೆ ಸುದೀರ್ಘವಾಗಿ ಆಳ್ವಿಕೆಯನ್ನು ಮಾಡಿಕೊಂಡು ಬಂದವರು. ಅರಿಗಳ ಆಕ್ರಮಣವಾದಂತಹ ಪರಿಣಾಮವಾಗಿ ತಂದೆ ತಾಯಿ ಇಬ್ರು ಹಸುನೇಗುವಂತ ಪರಿಸ್ಥಿತಿ. ಕಂಗಾಲಾಗಿ ಕಂಗೆಟ್ಟು ಆ ದೇಶವನ್ನ ಅರಿಗಳು ತಮ್ಮ ವಶ ಮಾಡಿಕೊಂಡರು. ನನ್ನ ಸಣ್ಣವನಿದ್ದಂತಹ ನನ್ನನ್ನು ಬದುಕಿಸಿಕೊಳ್ಳಬೇಕೆನ್ನುವ ಸಲುವಾಗಿ ನನ್ನ ತಾಯಿ ಓಡಿ ಬಂದು ನನ್ನ ಜೀವರಕ್ಷಣೆಯನ್ನ ಮಾಡುತ್ತಾ ಮಾಡುತ್ತಾ ಸಿದ್ಧಯೋಗಿಗಳ ಆಶ್ರಮದವರೆಗಾಗಿ ಬಂದು ಅವರ ಕೈಯಲ್ಲಿ ನನ್ನನ್ನು ಇಟ್ಟು ಅವರು ಪ್ರಾಣವನ್ನ ಕಳೆದುಕೊಂಡರು. ಬಾಲ್ಯದಲ್ಲಿ ನನ್ನ ಇಷ್ಟು ಎತ್ತರಕ್ಕಾಗಿ ಬೆಳೆಸಿದವರು ಸಿದ್ಧಯೋಗಿಗಳು. ಅವರ ಆಶ್ರಮದಲ್ಲಿ ಅವರ ಶಿಷ್ಯನಾಗಿ ಬದುಕನ್ನು ಸವಿಸುತ್ತಾ ನಾನು ಮುಂದುವರೆದು ಬಂದೆ. ಒಂದು ಸಮಯದಲ್ಲಿ ಗುರುಗಳು ಇಲ್ಲದಿರುವಂತಹ ಸಂದರ್ಭ, ನನಗೆ ಅವರು ಯಾವಾಗಲೂ ಹೇಳುವುದು ವಿಶೇಷವಾದಂತಹ ಕಾಮರೂಪ ವಿದ್ಯೆ ಎನ್ನುವುದು ಉಂಟು. ಸಮಯ ಬಂದಾಗ ಮಗನೇ ನಿನ್ನ ಪಾಲಿಗೆ ಅದನ್ನು ನಾನು ದಾರಿ ಎರಿತೇನೆ ಅಂತ ಹೇಳಿದ್ರು. ಕುತೂಹಲ ಭರಿತನಾದವ ನಾನು. ಗುರುಗಳು ಇಲ್ಲದಿರುವಂತಹ ಸಂದರ್ಭ ಆ ಪುಸ್ತಕವನ್ನು ತೆಗೆದು ವಾಚಿಸಿದವ, ಸ್ಪಷ್ಟವಾಗಿ ತಿಳಿದವ. ಹಾಗಿದ್ರೆ ಕಲಿತಾ ಮೇಲೆ ಆ ವಿದ್ಯೆಯನ್ನು ಒಮ್ಮೆ ಪ್ರಯೋಗ ಮಾಡಬೇಕೆನ್ನುವಂತಹ ಉದ್ದೇಶದಿಂದಲಾಗಿ ಗುರುಗಳು ಬರುವುದರ ಒಳಗಾಗಿ ನಾನೊಂದು ಬಲ್ಲೂಕನಾಗಿ ನಿಂತೆ. ಆ ವಿದ್ಯೆಯ ಮೂಲಕವಾಗಿ ಬಲ್ಲೂಕನಾಗಿ ನಾನು ಪ್ರಹಾಂಗಣದಲ್ಲಿ ತಿರುಗಾಡುತ್ತಿರುವಂತಹ ಸಂದರ್ಭ ಗುರುಗಳ ಆಗಮನ ಅಲ್ಲಿಗಾಯಿತು. ನನ್ನನ್ನು ಕಾಣದಿರುವಂತಹ ಅವರು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಕಾಮರೂಪ ವಿದ್ಯೆಯನ್ನು ಅವರ ಮೂಲಕವಾಗಿ ತಿಳಿದೇ ಇರುವಂತಹ ನಾನು ಉದ್ದಟತನದಲ್ಲಿ ಮುನ್ನಡೆದೆ ಎನ್ನುವ ಸಲುವಾಗಿ ನನ್ನನ್ನು ಶಪಿಸುವಲ್ಲಿ ಮನವನ್ನ ಮಾಡಿತು. ಯಾವ ರೀತಿಯಾಗಿ? ನೀನು ಶಾಶ್ವತವಾಗಿ ಕರಡಿಯಾಗಿ ಹೋಗು. ಪಶ್ಚಾತ್ತಾಪಗೊಂಡೆ. ಮಾಡಿರುವ ತಪ್ಪಿಗಾಗಿ ಗುರುಗಳ ಪಾದವನ್ನ ನನ್ನ ಕಣ್ಣೀರಿನಲ್ಲಿ ತೊಳೆದೆ. ಗುರುಗಳೇ ನನ್ನನ್ನು ರಕ್ಷಿಸಬೇಕು, ಶಾಪವನ್ನು ನೀಡಬೇಕೆನ್ನುವ ಹಾಗೆ ಕೇಳಿಕೊಂಡೆ. ಮನ ಒಲಿದಂತಹ ಅವರು ನನ್ನನ್ನು ಅನುಗ್ರಹಿಸಿದ್ರು. ಯಾವ ರೀತಿಯಾಗಿ? ವಿಶೇಷವಾದಂತಹ ವಿದ್ಯೆಯನ್ನು ನೀನು ಕಲಿತಿದ್ದಿರಬಹುದು, ಆದ್ರೆ ಉದ್ದಟತನದಿಂದ ಪ್ರಯೋಗ ಮಾಡಿದರ ಪರಿಣಾಮವಾಗಿ ಕುಪಿತಗೊಂಡಂತ ನಾನು ಶಾಪವನ್ನು ಕೊಟ್ಟದ್ದನ್ನು ಅನುಭವಿಸಬೇಕಾದದ್ದು ಸಿದ್ಧವಾದರೂ ಸಹ ಇದಕ್ಕೆ ವೃಷಾಪ ಏನು ಗೊತ್ತಾ? ಉನ್ನತ ಕುಲದ ಹೆಣ್ಣೋರ್ವಳನ್ನು ವರಿಸಿ ಪಾತಿವ್ರತ್ತೆಯನ್ನು ಒಲಿಸುವುದರ ಒಟ್ಟಿಗೆ ನಿನ್ನ ಜೀವನವನ್ನು ಉತ್ತುಂಗ ಶಿಖರಕ್ಕೆ ಏರಿಸಿಕೊ. ಅವಳ ಪಾತಿವ್ರತ್ಯದಿಂದಲೇ ನಿನ್ನ ಪಾಲಿಗೆ ಬಂದಿರುವಂತಹ ಈ ಶಾಪ ಎನ್ನುವುದು ಪರಿಹಾರವಾಗಿ ಹೋಗುತ್ತದೆ ಎನ್ನುವುದನ್ನು ಹೇಳಿದರು. ಹುಡುಕಾಟಕ್ಕೆ ಇಳಿಯಬೇಕಾದದ್ದು ಅನಿವಾರ್ಯವಾಯಿತು. ಬಂದಿರುವಂತಹ ಶಾಪವನ್ನು ವಿಮೋಚನೆ ಮಾಡಿಕೊಳ್ಳಬೇಕು ಅಂತಾದ್ರೆ ಅಂತಹ ಉನ್ನತ ಕುಲದ ಕುಲೀನ ಮನೆತನದ ಹೆಣ್ಣನ್ನು ಹುಡುಕಬೇಕೆನ್ನುವ ಸಲುವಾಗಿ ಹೊರಟು ನಿಂತವ ನಾನು. ಗಿಣಿಯ ರೂಪದಲ್ಲಿ ಬಂದೆ. ನಿಮ್ಮ ನಗರ ಮಗದವನ್ನು ನಾನು ಪ್ರವೇಶ ಮಾಡಿದೆ. ಆವತ್ತಿನ ದಿವಸ ನೀವೆಲ್ಲವರು ಒಟ್ಟಾಗಿ ತಂದೆ ಮಕ್ಕಳಲ್ಲಿ ಸಂವಾದ ಎನ್ನುವುದು ನಡೀತಿತ್ತು. ಗಿಣಿಯಾಗಿ ಕುಳಿತು ಅದೆಲ್ಲವನ್ನ ಆಲಿಸಿದೆ. ತಂದೆಯ ಎದುರಿನಲ್ಲಿ ಧೃತಿಗೆಡದೆ ನೀನು ಆಡಿರುವಂತಹ ಮಾತೇನು? ತಂದೆಗಿಂತ ಗಂಡನೇ ಹೆಚ್ಚು ಶ್ರೇಷ್ಠ ಎನ್ನುವುದನ್ನು ವಾದಿಸಿದೆ. ಆ ಕ್ಷಣಕ್ಕೆ ನಾನು ಪ್ರಾಮಾಣಿಕವಾಗಿ ನಿನಗೆ ಸೋತವ. ಗಂಡನನ್ನ ಯಾವ ಕ್ಷಣಕ್ಕೂ ಬಿಟ್ಟುಕೊಡಲಾರಳು ಇವಳು ಎನ್ನುವ ಸಲುವಾಗಿ ನಿನ್ನನ್ನು ವರಿಸಬೇಕೆನ್ನುವ ಸಲುವಾಗಿ ನಿನ್ನಪ್ಪ ಮಾಡಿದ ಪಂಥಕ್ಕನುಗುಣವಾಗಿ ಶಟನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಎನ್ನುವಂತ ಮಾತಿಗೆ ಅನುಗುಣವಾಗಿ ನಾನೊಬ್ಬ ಶಟನಾಗಿಯೇ ಬಂದೆ. ನಿನ್ನನ್ನು ವರಿಸಿದ ಮೇಲೆ ನನಗೀಗ ಅರ್ಥವಾಗಿರುವ ಸತ್ಯವೇನು ಗೊತ್ತು? ನಾನು ಎಲ್ಲಿಯೂ ತಪ್ಪಿ ನಡೆಯಲಿಲ್ಲ. ಹುಲಿಯಿನ ಮನತನದ ಹೆಣ್ಣನ್ನೇ ವರಿಸಿದವ ನಾನು.
ನಿನ್ನನ್ನ ಪರೀಕ್ಷಿಸಲೋಸುಗವಾಗಿ ಇಂಥದೊಂದು ನಾಟಕವನ್ನು ನಾನು ಮಾಡಿದರೂ ಸಹ ಪಾತಿವೃತ್ಯವನ್ನ ಬಿಡದೆ ಹಿಡಿದ ಛಲದಿಂದಲಾಗಿ ತಂದೆಯ ಎದುರಿನಲ್ಲಿ ತಲೆ ಎತ್ತಿ ನಿಲ್ಲಬೇಕು, ಗಂಡನೇ ಶ್ರೇಷ್ಠ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ಸಾರಬೇಕೆನ್ನುವಂತ ನಿನ್ನ ಮನಸ್ಸು ಎಷ್ಟು ನಿಶ್ಚಲವಾದದ್ದು ಎನ್ನುವುದು ನನಗೂ ಅರ್ಥ ಆಯಿತು. ಆದ ಗುಣ ಈ ವಿಚಾರವನ್ನು ನಾನು ಯಾರಲ್ಲೂ ಹೇಳುವಂತಿಲ್ಲ. ಈಗ ನನಗೆ ಸಂತೋಷ ಆಯ್ತು. ಈಗ ಹೋಗ್ತೇನೆ ನಾನು ಟಾಮ್ 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 ಬೀದಿ ಬೀದಿಗೆಲ್ಲ ಹೇಳ್ತೇನೆ, ನನ್ನ ಗಂಡ ಅಂತ ಹೇಳಿದ್ರೆ ಕಾಮರೂಪ ದೇಶದ ರಾಜಕುಮಾರ ಚಂದ್ರಸೇನ ಸುರತ್ ರೂಪಿ ಅನ್ನೋದನ್ನ ಹೇಳ್ಬಿಡ್ತೇನೆ. ನೀ ಹೇಳು, ನೀನು ಅಷ್ಟು ಹೇಳಿ ಹಿಂತಿರುಗಿ ಬಂದು ನನ್ನಲ್ಲಿ ಹೇಳುವಷ್ಟರೊಳಗೆ ಈ ರೂಪ ಇರುವುದಿಲ್ಲ. ಮತ್ತೆ ಪಾಪಣ್ಣು ಅಲ್ಲ, ಮತ್ತೆ ನಾ ಕುರುಡಿಯ ಅಂದ್ರೆ ನಮ್ಮ ಗುರುಗಳು ಹೇಳಿದ್ದು ಹಾಗೆ. ಹೇಗೆ ಈ ವಿಚಾರವನ್ನ ಶಾಪ ಬಂದ ವಿಚಾರವನ್ನ ನಿನ್ನ ಹೆಂಡತಿಯಲ್ಲದೆ ಮತ್ತೊಬ್ಬರಲ್ಲಿ ಹೇಳಿದ್ದೇ ಹೌದು ಅಂತಾದ್ರೆ, ಅನ್ಯರಿಗೆ ತಿಳಿಯಿತು ಅಂತಾದ್ರೆ ನಿನಗೆ ಶಾಪ ವಿಮೋಚನೆ ಇಲ್ಲ, ಶಾಶ್ವತವಾಗಿ ಕರಡಿಯ ಆಗ್ತಿ ಅಂತ ಆಡಿಬಿಟ್ಟು. ಅಯ್ಯೋ ದೇವ್ರೆ, ಅದಕ್ಕಾಗಿ ಹೇಳುವಷ್ಟು ಎಲ್ಲೋ ಬಾಯಿ ತಪ್ಪಿ ಬಂದೋಯ್ತು, ನೀವು ಕರುಣೆ ಆಗ್ಬಿಟ್ರಿ, ಅಷ್ಟು ಮನುಷ್ಯನೇ ಆಗುವುದಿಲ್ಲ. ಅದಕ್ಕಾಗಿ ಈ ವಿಚಾರ ಗುಟ್ಟು, ಇದನ್ನ ನೀನು ಯಾರಲ್ಲಿಯೂ ಯಾವ ಕಾಲಕ್ಕೂ ಹೇಳಬಾರದು, ಹೇಳಸಲ್ಲ. ಹೇಳುದಿಲ್ಲ ಹೇಳುದಿಲ್ಲ ಹೇಳುದಿಲ್ಲ. ಒಮ್ಮೆ ಹಾಗೇನಾದ್ರೂ ಹೇಳಿ ನೀವು ಕರಡಿ ಆದ್ರಿ ಅಂತ ಆದ್ರೆ, ಆ ಶಾಪ ವಿಮೋಚನೆ ಆಗ್ಬೇಕು ಅಂತ ಆದ್ರೆ ಪರಮೇಶ್ವರ ಪಾರ್ವತಿ ಪರಮೇಶ್ವರ ದರ್ಶನ ಎನ್ನುವುದಿಲ್ಲ. ಓ, ಪ್ರತ್ಯಕ್ಷ ಪಾರ್ವತಿ ಪರಮೇಶ್ವರರೇ ದಾರಿಗಿಳಿದು ಬಂದ್ರೆ ಅವರ ಅನುಗ್ರಹ ಬಿತ್ತು ಅಂತ ಆದ್ರೆ ನನ್ನ ರೂಪ ಎನ್ನುವುದು ಮೊದಲಾಗ್ತದೆ. ಅವರ ಶಾಪ ಶಾಶ್ವತವಾಗಿ ನಾನೇ ಹೇಳ್ತದೆ. ಆದ್ರೆ ಅದೆಲ್ಲ ಈ ಕಾಲಕ್ಕೆ ಆಗ್ತದೆ. ಹಾಗಾಗಿ ನಿಮಗೆ ಪದ್ಧತಿಯನ್ನು ನೀನು ಮದುವೆ ಆಗುವಂತ ಹೇಳಿದ್ದವು. ಖಂಡಿತ ಆಗ್ಲಿ ಅಂತ ಸ್ವಾಮಿ, ಅದೆಲ್ಲ ನೀವು ಹೇಳಿದಾಗ ಈ ಕಾಲಕ್ಕೆ ಸಾಧ್ಯ ಆಗುವಂತದ್ದಲ್ಲ. ಅಲ್ವಾ? ಈ ಗುಟ್ಟನ್ನು ನಾನು ಅರ್ಥ ಮಾಡುವುದಿಲ್ಲ. ಆದ್ರೂ ಒಂದು ನನಗೆ ನಿಮ್ಮನ್ನು ಹೀಗೆ ನೋಡ್ತಾ ಇರಬೇಕು ಅಂತ ಆಸೆ. ಅಯ್ಯೋ, ಏನ್ ಮಾಡುದು? ಹೀಗೆ ನೋಡ್ತಾ ಇದ್ರೆ ಮತ್ತೆ ಯಾರಾದ್ರೂ ನೋಡಿದ್ರೆ ಪಾಪ ನಿನ್ನ ಮೇಲೆ ಮತ್ತೆ ಅಪವಾದ ಅನುಮಾನ ಬರ್ತದೆ. ಪಾಪನೊಟ್ಟಿಗೆ ಹೋದು ಈಗ ಚಂದದ ಹುಡುಗ ಸಿಕ್ಕಿದ್ದಾನೆ, ಅವನೊಟ್ಟಿಗೆ ತಿರುಗಾಡ್ತಾಳೆ. ಕಂಡ ಕಂಡವರು ನಿನ್ನ ಬಗ್ಗೆ ಅವೇಳನ್ನ ಮಾತಾಡ್ತಾರೆ. ಒಂದು ಕೆಲಸ ಮಾಡುವ, ನೀವು ಹಗಲ ಹೊತ್ತಿನಲ್ಲಿ ಪಾಪಣ್ಣೆ ಆಗಿ, ರಾತ್ರಿಯಲ್ಲಿ ಮಾತ್ರ ಈಗ ನೋಡಿ ಎಂತ ಬುದ್ಧಿವಂತ. ಅಲ್ವಾ? ಯಾರೇ ನಮ್ದೆಲ್ಲ ಲೆಕ್ಕಾಚಾರ ಆಗಿಬಿಟ್ರ 3 ಬಿಟ್ರೆ 6 ಬಿಟ್ರೆ 9, ನಿಮ್ದಾಗಲ್ಲ. ಉಳಿದದೆಲ್ಲ ಲೆಕ್ಕಾಚಾರ ಉಂಟು ಅಂತ ಈಗ ಗೊತ್ತಾಯ್ತು. ಅಂದ್ರೆ ಹಗಲಿನಲ್ಲಿ ನಾನು ಪಾಪಣ್ಣ ಮನೆ ಬೇಡುವ, ರಾತ್ರಿಯ ಕಾಲಕ್ಕೆ ಭೂಪಣ್ಣ ಅಲ್ಲ ಚಂದ್ರಸೇನ ಇರ್ಬೇಕು. ಯಾವ ಕಾರಣಕ್ಕೂ ಯಾರಲ್ಲಿಯೂ ಈ ವಿಚಾರ ಹೇಳಬಾರದು. ಈ ವಿಚಾರ ನನಗೆ ನಿನಗೆ ಮಾತ್ರ. ಹಗಲಿನಲ್ಲಿ ಪಾಪಣ್ಣ,